ಬಿಡು. ಏನಂದ ಕೈ ಬಿಡು. ಬರ್ರಿ ಕಾವ್ಯವ್ರ ಏನ್ರಿ ನೋಡ್ರಿ ಸಾಕು ಓಡ್ತಿರಲ್ರಿ. ಮಾತಾಡ್ಸ್ಲೇ ಬೇಡ ಬಿಡ. ಇನ್ನೇನಂದ ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಚಾರ ಏನು ಅಂತ ಹೇಳಿದ್ರೆ, ಕೆಲವೊಂದು ವೀಡಿಯೋ ಕ್ಲಿಪ್ಸ್ ಎಲ್ಲ ನೋಡಿರ್ತೀರಾ. ಬಿಗ್ ಬಾಸ್ ಇನ್ ಆಲ್ಮೋಸ್ಟ್ 1 ವೀಕ್ ಇದೆ ಅಷ್ಟೇ. 1 ವೀಕ್ ಒಂದು 10 ಡೇಸ್ ಇರ್ಬೋದು. ಸೊ ಈ 1 ವೀಕಲ್ಲಿ ಇಷ್ಟು ದಿನ ಕರ್ನಾಟಕ ಫೇವ್ರೇಟ್ ಆಗಿರುವಂತಹ ಗಿಲ್ಲಿ ಮತ್ತು ಕಾವ್ಯ ಅವ್ರ ಜೋಡಿ ಇತ್ತೀಚೆಗೆ ತುಂಬಾ ಅಂದರೆ ಒಂಚೂರು ಗಲಾಟೆ ಅಂತಾರೋ ಅದು ಇಲ್ಲ ಅಂತ ಹೇಳಿದ್ರೆ ಒಂದು ಬಾಂಧವ್ಯ ಜಾಸ್ತಿ ಆಗಿರೋದಕ್ಕೆ ಆ ಥರ ಒಂದು ಕಲಹ ಆಗ್ತಿದೆ ಗೊತ್ತಿಲ್ಲ. ಅದರಲ್ಲೂ ಕಾವ್ಯ ಅವರು ಯಾವಾಗಲೂ ಆಗಿರುವಂತಹ ವಿಚಾರಗಳನ್ನ ನೆನೆಸ್ಕೊಂಡು ವೀಕೆಂಡಲ್ಲಿ ಆಗಿರುವಂತಹ ಮ್ಯಾಟರ್ಗಳನ್ನ ಮನಸ್ಸಿಗೆ ಹಾಕೊಂಡು ಆಗ್ತಿಲ್ಲ ಆದ್ರೂ ಗಿಲ್ಲಿಯವ್ರನ್ನ ದೂರ ಮಾಡೋದಕ್ಕೆ ದೂರ ಇರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದು ಎವಿಡೆಂಟ್ಲಿ ನಮಗೆ ಕಾಣಿಸ್ತಿದೆ. ಸೊ ಈ ರೀತಿ ಯಾಕೆ ಮಾಡ್ತಿದ್ದೀರಾ ಅನ್ನೋದು ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಅದಕ್ಕೂ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾರೆ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲ್ಲ. ಅಟ್ಲೀಸ್ಟ್ 200 ಲೈಕ್ಸ್ ವೀಡಿಯೋ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸ್ಕಿಪ್ ಮಾಡಿದ್ರೆ ವೀಡಿಯೋ ಕೊನೆವರೆಗೂ ನೋಡಿ. ಗಿಲ್ಲಿಯವರ ವಿಚಾರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವರು ಮೊದಲಿಂದ ಹೇಗಿದ್ದಾರೋ ಕಾವ್ಯ ಅವ್ರ ವಿಚಾರದಲ್ಲಿ ಅದೇ ರೀತಿ ಇವಾಗಲಿದ್ದಾರೆ. ಅದು ಫ್ರೆಂಡ್ಶಿಪ್ ಅಂತಾರೋ ಪ್ರೀತಿ ಅಂತಾರೋ ಅವ್ರಿಗೆ ಸಂಬಂಧಪಟ್ಟಿರೋದು. ಬಟ್ ಅವರು ಆವಾಗಲಿಂದ ಇವಾಗವರೆಗೂ ಕಾವ್ಯ ಅವ್ರ ವಿಚಾರದಲ್ಲಿ ಹಾಗೇ ಇದ್ದಾರೆ. ಸೊ ಕಾವ್ಯ ಅವರು ಇತ್ತೀಚೆಗೆ ಬೇರೆಯವರು ಇನ್ಫ್ಲೂಯೆನ್ಸ್ ಮಾಡಿದಾರೋ ಮ್ಯಾನಿಪುಲೇಟ್ ಮಾಡಿದಾರೋ ಪಕ್ಕಿಕ್ಕಿದ್ರೆ, ಸೊ ನಮಗೆ ಕಾಣಿಸಿರೋದು ವಿಟ್ನೆಸ್ ಏನು ಅಂತ ಹೇಳಿದ್ರೆ, ಆ ಒಂದು ಫ್ಯಾಮಿಲಿ ವೀಕ್ ಏನಿದೆ, ಸೊ ಫ್ಯಾಮಿಲಿ ವೀಕ್ ಬಂದಾಗ ಅವ್ರ ಪೇರೆಂಟ್ಸ್ ಆ ರೀತಿ ಮಾತಾಡಿದಾಗ ಆ ವಾರದಲ್ಲಿ ಯಾವುದೇ ರೀತಿ ಚೇಂಜಸ್ ಕಾಣಿಸಿಲ್ಲ. ಯಾಕಂತೇಳಿದ್ರೆ ಅವರು ಅಮ್ಮ ಆಗಿರ್ಬೋದು ತಮ್ಮ ಆಗಿರ್ಬೋದು ಗಿಲ್ಲಿನ ಬಿಟ್ಕೊಡ್ಬೇಡ ಅಂತ ಹೇಳಿದ್ರು. ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ರು. ಸೊ ಅದ್ರ ಮೇಲೆ ಅಣ್ಣ ಅಂತ ಕರಿಬೇಡ ಅಂತ ಹೇಳಿದ್ರು. ಅವರು ಅಲ್ಲಿಂದ ಅಣ್ಣ ಅಂತ ಕರೆಯಲೇ ಇಲ್ಲ, ರೇಗ್ಸೂ ಇಲ್ಲ ಆ ವಿಚಾರದಲ್ಲಿ. ಸೊ ಅಲ್ಲರಿಗೂ ಚೆನ್ನಾಗಿತ್ತು. ಸೊ ಕೊನೆ ವೀಕೆಂಡಲ್ಲಿ ಸುದೀಪ್ ಸರ್ ಬಂದುಬಿಟ್ಟು ಯಾವಾಗ ಆ ಒಂದು ಅವ್ರ ಫ್ಯಾಮಿಲಿಯವರು ಬಂದಿರುವಂತಹ ಕಾವ್ಯವ್ರ ಕುಟುಂಬದವರು ಬಂದಿರುವಂತಹ ವಿಟಿ ಪ್ಲೇ ಮಾಡಿದ್ರು, ಅದರಲ್ಲಿ ಆಲ್ಮೋಸ್ಟ್ ಒಂದು ಫುಲ್ ಫ್ಲೆಡ್ಜ್ ಆಗಿ ಏನು ಮಾಹಿತಿ ಕೊಟ್ಟಿದ್ದಾರೆ, ಏನು ಮಾತನಾಡಿದ್ದಾರೆ ಅಂತ ಆಲ್ಮೋಸ್ಟ್ ತೋರಿಸೋದಕ್ಕೆ ಪ್ರಯತ್ನ ಪಟ್ಟರು. ಅದು ಇಡೀ ಮನೆ ನೋಡ್ತು, ಕರ್ನಾಟಕನ ನೋಡ್ತು. ಆವಾಗಲಿಂದ ಕಾವ್ಯರ ಮನಸ್ಸಿಗೆ ಒಂಚೂರು ಆಘಾತ ಆಯಿತು. ಇಷ್ಟು ದಿನ ಮೊದಲಿಂದ ಇಲ್ಲಿವರೆಗೂ ತುಂಬ ಜನ ನಾಮಿನೇಟ್ ಮಾಡಿರೋದಾಗಿರ್ಬೋದು, ಅವ್ರನ್ನ ಬೇರೆ ವಿಚಾರದಲ್ಲಿ ಕೆದ್ಕೋದಾಗಿರ್ಬೋದು, ಯೂಸ್ ಮಾಡಿದ ಒಂದೇ ಗಿಲ್ಲಿ ಶಾಡೋ ಆಗಿದೆ, ಗಿಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀನು ಇಲ್ಲ ಅನ್ನೋ ವರ್ಡು. ಸೊ ಇವಾಗ ಏನಾಯಿತು, ಫ್ಯಾಮಿಲಿಯವ್ರು ಬಂದಮೇಲೆ ಆ ಒಂದು ವಿಟಿ ಎಲ್ರಿಗೂ ಪ್ಲೇ ಮಾಡಿ ತೋರಿಸಿದ್ಮೇಲೆ ಅವ್ರ ಕುಟುಂಬದವರು ಕೂಡ ಅದನ್ನೇ ಹೇಳಿದ್ರು. ಅವ್ರು ಒಳ್ಳೆ ರೀತಿಯಲ್ಲಿ ಹೇಳಿದ್ರು. ಬಟ್ ಏನು ಅಂತ ಹೇಳಿದ್ರೆ, ಪ್ರತಿ ಸಲ ಗಿಲ್ಲಿ ಬಗ್ಗೆನೇ ಮಾತಾಡ್ತಿದ್ರು. ಅವಾಗ ಕಾವ್ಯವ್ರಿಗೆ ಒಂದು ರಿಯಲೈಸೇಷನ್ ಆಗಿದೆ, ಅಂದರೆ ಗಿಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ವಾ ಅಂತ. ಸೊ ಅವರು ಆವಾಗಲಿಂದ ಅಟ್ಲೀಸ್ಟ್ ನಾನೇನು ಅಂತ ಪ್ರೂವ್ ಮಾಡ್ಕೊಬೇಕು, ಗಿಲ್ಲಿ ನನ್ನ ಪಕ್ಕದಲ್ಲಿರೋದಿಲ್ಲ, ಅವನಿಲ್ಲ ಅಂತ ಹೇಳಿದ್ರೆ ನಾನೇನು ಅಂತ ಪ್ರೂವ್ ಮಾಡ್ಕೊಬೇಕಂತ ಆಲ್ಮೋಸ್ಟ್ ಈ ವಾರದಲ್ಲಿ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಎದುರುಗಡೆ ಬಂದರೂ ಕೂಡ ಮಾತಾಡ್ತಾ ಇಲ್ಲ. ಸೊ ನಮಗೆ ಆ ಒಂದು ಎಪಿಸೋಡಲ್ಲಿ ತೋರಿಸೋದೇನು ಅಂತ ಹೇಳಿದ್ರೆ, ಯಾವುದಾದ್ರು ಇಂಪಾರ್ಟೆಂಟ್ ಕ್ಲಿಪ್ಸ್ ಇದ್ರೆ ಮಾತ್ರ ತೋರಿಸ್ತಾರೆ. ಆದರೆ ಲೈವಲ್ಲಿ ನೋಡಿದವ್ರು ಗೊತ್ತಾಗುತ್ತೆ ಯಾವುದೇ ಒಂದು ಕನ್ವರ್ಸೇಷನ್ ಅವ್ರ ಮಧ್ಯೆ ಇರೋದಿಲ್ಲ. ಸೊ ನೀವು ನೋಡ್ತಿರ್ಬೋದು, ಆ ಒಂದು ಎಪಿಸೋಡಲ್ಲಿ ಕೂಡ ರಕ್ಷಿತಾ ಶೆಟ್ಟಿ ಅವರು ಮತ್ತು ನಮ್ಮ ಗಿಲ್ಲಿಯವರು ಸೋಫಾ ಮೇಲೆ ಕುತ್ಕೊಂಡಿರ್ತಾರೆ, ಗಿಲ್ಲಿ ಐಸ್ ಕ್ರೀಮ್ ತಿಂತಿರ್ತಾರೆ. ಆಚೆಗೆ ಬಂದಾಗ ಕರೀತಾರೆ, ಅವ್ರು ಬರೋದು ಕೂಡ ಇಲ್ಲ. ಈ ಕಡೆಯಿಂದ ಮಾತನಾಡ್ತಿದ್ರು, ಅವ್ರು ಆ ಕಡೆಯಿಂದ ಉತ್ತರ ಕೂಡ ಕೊಡೋದಿಲ್ಲ. ಆ ರೀತಿ ಇದೆ ಅವರ ವ್ಯಕ್ತಿತ್ವ ಏನಾದ್ರು. ಇಲ್ಲಿ ನಮ್ಮ ಗಿಲ್ಲಿಯವರ ದೊಡ್ಡ ಗುಣ ಏನು ಅಂತ ಹೇಳಿದ್ರೆ, ಹೌದು ಅವರು ಮಾತನಾಡ್ತಿಲ್ಲ, ಇವರು ಮಾತಿಗೆ ಸರಿಯಾಗಿ ಅವ್ರು ಉತ್ತರ ಕೊಡ್ತಿಲ್ಲ. ಪ್ರತಿ ಸಲ ಮಾತನಾಡಿದಾಗ ಯಾವುದೋ ಒಂದು ವಿಚಾರದಕ್ಕೆ ಬೇಡದೇ ಇರುವಂಥ ವಿಚಾರಕ್ಕೆ ಆರ್ಗ್ಯುಮೆಂಟ್ ಆಗ್ತಿದೆ, ಸುಮ್ಮನೆ ಕಲಹ ಆಗ್ತಿದೆ. ಬಟ್ ಇಷ್ಟೆಲ್ಲ ಆದ್ರೂ ಒಂದು ಗೇಮ್ ಅಂತ ಬಂದಾಗ ಕಾವ್ಯವ್ರಿಗೆ ಬೆಂಬಲ ಕೊಡೋದ್ರಲ್ಲಿ, ಸಹಕಾರ ಕೊಡೋದ್ರಲ್ಲಿ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಸೊ ನಿನ್ನೆ ಆಗಿರುವಂತಹ ಆ ಒಂದು ಏನು ಗೇಮ್ ಇದೆಲ್ಲ ಕಂಟೆಂಡರ್ ಟಾಪ್ 6ಗೆ ಸೆಲೆಕ್ಷನ್ ಆಗೋದು, ಆ ಒಂದು ಗೇಮಲ್ಲಿ ಕೂಡ ಗಿಲ್ಲಿಯವರೇ ಆ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದು ಆ ಒಂದು ಪೋಲ್ಸ್ನ ಎತ್ಕೊಂಡ್ಬಂದು ಕೊಟ್ಟು ತುಂಬ ಸಪೋರ್ಟ್ ಮಾಡಿದ್ರು. ಅಲ್ಲೂ ಕೂಡ ನೋಡ್ಬೋದು ಎಷ್ಟು ಕಷ್ಟಪಟ್ಟರು ಅಂತ. ಸೊ ಎಷ್ಟೇ ಅವರಿಬ್ಬರ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಬಂದ್ರೂ ಆ ಕಡೆಯಿಂದ ಕಾವ್ಯವ್ರ ಕಡೆಯಿಂದನೇ ಅಷ್ಟೆಲ್ಲ ಮೇಜರಾಗಿ ಬರ್ತಿರೋದು. ಬಟ್ ಗಿಲ್ಲಿಯವ್ರು ಯಾವುದೇ ಮನಸ್ಸಿಗೆ ಹಾಕೊಂಡಿರ ಅವ್ರ ಕಡೆಯಿಂದ ಅವ್ರ ಸ್ನೇಹಿತನೋ, ಸೊ ಅವ್ರು ಇಷ್ಟ ಆಗಿರುವಂತಹ ವ್ಯಕ್ತಿಗೋ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಕಾವ್ಯ ಅವರು ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿರ ಬೇರೆಯವ್ರ ಮಾತಿಗೆ ಕಿವಿ ಕೊಟ್ಟು ಅವ್ರನ್ನವರೇ ಈ ಥರ ಮಾಡ್ಕೊಳ್ಳೋದು ಚೆನ್ನಾಗಿಲ್ಲ ಅನಿಸ್ತಿದೆ. ಆಲ್ಮೋಸ್ಟ್ ಈ ಸಲ ಕನ್ನಡ ಬಿಗ್ ಬಾಸ್ ಸೀಸನ್ 12 ಮುಕ್ತಾಯ ಆಗೋ ಸಮಯ ಬಂದಿದೆ. ಆಲ್ಮೋಸ್ಟ್ ಇನ್ನೊಂದು 10 to 12 ಡೇಸ್ ಇರ್ಬಹುದೇನೋ. ಇಲ್ಲಿ ಬ್ಯಾಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು. ಇಷ್ಟು ದಿನ ಗಿಲ್ಲಿ ಮತ್ತು ಕಾವ್ಯ ಅಂತ ಬಂದಾಗ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅವರಿಬ್ಬರ ಗಲಾಟೆ, ಅವರ ಕ್ಯೂಟ್ ಮೂಮೆಂಟ್ಸು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಇಲ್ಲಿ ಹಡ್ದಾಡ್ತಿರುವ ವಿಚಾರ ಏನು ಅಂತ ಹೇಳಿದ್ರೆ, ಕಾವ್ಯ ಅವರು ಮಿಡ್ ವೀಕ್ ಎಲಿಮಿನೇಷನಿಂದ ಹೊರಗಡೆ ಬರ್ತಿದ್ದಾರೆ ಅಂತ. ಸೊ ಇದೆಷ್ಟು ಮಾತ್ರ ನಿಜ ಅಂತ ಇನ್ನೂ ಕ್ಲಾರಿಟಿ ಇಲ್ಲ. ಬಟ್ ತುಂಬಾ ಹಡ್ದಾಡ್ತಿದೆ, ಮೇಜರಾಗಿ ಕೇಳಿಸ್ತಿದೆ ಅವ್ರ ಹೆಸರು. ಆ ಥರ ಆದಾಗ ತುಂಬಾ ಮಿಸ್ ಮಾಡ್ಕೊತೀವಿ. ಇನ್ನು ಒಂದು ಇದ್ದಿದ್ದು 10 ದಿನ ಇರ್ಬೋದಾಗಿತ್ತು. ಫೈನಲ್ ವೀಕಲ್ಲಿ ಇದ್ದಿದ್ದು ಇನ್ನೂ ತುಂಬ ಚೆನ್ನಾಗಿರ್ತೈತೆ. ಯಾಕಂತೇಳಿದ್ರೆ ಆ ಒಂದು ವೀಕಲ್ಲಿ ಯಾವುದೇ ರೀತಿ ಟಾಸ್ಕ್ ಇರೋದಿಲ್ಲ. ಗೆಸ್ಟ್ಗಳು ಬರೋದಾಗಿರ್ಬೋದು, ಇವ್ರಿಗೊಂದು ಅವ್ರ ಮೆಮೊರೀಸ್ನ ಬಿಗ್ ಬಾಸ್ ಅವ್ರು ತೋರಿಸೋದಾಗಿರ್ಬೋದು, ತುಂಬ ಚೆನ್ನಾಗಿರ್ತಿತ್ತು. ಅದನ್ನು ಮಿಸ್ ಮಾಡ್ಕೊತಾರ ಅಂತ ನನಗನ್ನಿಸಿದೆ. ಸ್ನೇಹಿತರೆ, ಈ ಒಂದು ಸೀಸನಲ್ಲಿ ಗಿಲ್ಲಿ ಮತ್ತು ಕಾವ್ಯವರ ಬಾಂಡಿಂಗು, ಆ ಒಂದು ರಿಲೇಷನ್ಶಿಪ್ಪು ನಿಮಗೆ ಯಾವ ರೀತಿ ಅನ್ನಿಸ್ತು? ಇರುವಂತಹ 3 ತಿಂಗಳ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ಅಂತ ನನಗನ್ನಿಸಿದೆ. ಸೊ ನಿಮ್ಮ ಅನಿಸಿಕೆ ಏನು? ಸೊ ಈಗ ಒಂದು ಆಟ ರೀತಿ ನೋಡೋಣ. ಆಚೆಗೆ ಬಂದಮೇಲೆ ಅವ್ರದ್ದೇ ಆದಂತಹ ಒಂದು ಜೀವನ ಇದ್ದೇ ಇರುತ್ತೆ. ಅದರಲ್ಲೂ ನಮಗೆ ಎಸ್ಪೆಷಲಿ ಗಿಲ್ಲಿಯವರ ವ್ಯಕ್ತಿತ್ವ ಏನು, ಅವ್ರು ಯಾವ ರೀತಿ ಇರ್ತಾರೆ ಅಂತ ನಾವು ಇದಕ್ಕೂ ಮುಂಚೆ ರಿಯಾಲಿಟಿ ಶೋಸಲ್ಲಿ ನೋಡ್ತೀವಿ. ಈಗಲೂ ಈ ಒಂದು ಕಾರ್ಯಕ್ರಮದಲ್ಲಿ ಅದೇ ರೀತಿ ಇದ್ದಾರೆ. ಆಚೆಗೆ ಬಂದಮೇಲೆ ಕೂಡ ಇವರ ಒಂದು ಫ್ರೆಂಡ್ಶಿಪ್ನ ಮುಂದುವರಿಸ್ತಾರೆ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಬೇರೇನೂ ಇಲ್ಲ ಅಂತ ನನಗನ್ನಿಸಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇವರು ಇಬ್ಬರಲ್ಲಿ, ಗಿಲ್ಲಿ ಮತ್ತು ಕಾವ್ಯ ಅವರು ಇಬ್ಬರಲ್ಲಿ ನಿಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇಫ್ ಸಪೋಸ್ ಮಿಡ್ ವೀಕ್ ಎಲಿಮಿನೇಷನ್ ಏನಾದರೂ ಇದ್ದರೆ ಕಾವ್ಯ ಅವರು ಹೊರಗಡೆ ಹೋಗ್ತಾರಾ,
ಇಲ್ಲ ನಿಮ್ಮ ಅನಿಸಿಕೆ ಪ್ರಕಾರ ಬೇರೆಯವ್ರು ಯಾರು ಹೋಗ್ತಾರೆ ದಯವಿಟ್ಟು ಕಾಮೆಂಟಲ್ಲಿ ಪಿನ್ ಮಾಡಿ. ಇದು ಈ ವಿಡಿಯೋದಲ್ಲಿ ವಿಚಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್.